ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಈಗಷ್ಟೇ ಶಿವಪುತ್ರ ಅಣ್ಣವರು ಒಂದು ಮೆಸೇಜ್ ಮಾಡಿದರು ನಮ್ಮ ಒಂದು ಚಾನಲಲ್ಲಿ. ನಂದೇ ತಪ್ಪಿತ್ತು, ಒಪ್ಕೊತೀನಿ. ನಾನು ಕೂಡ ಅವರಿಗೆ ನನಗೂ ಕೂಡ ಒಂದು ಚಾನ್ಸ್ ಕೊಡಿ ಅಣ್ಣ ಅಂತ ಕೇಳಿದ್ದೀನಿ. ಅವರು ಚಾನ್ಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಕೂಡ ಕಾಮಿಡಿ ಯೂಟ್ಯೂಬರ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ನನ್ನ ಮನೆಯನ್ನು ತೋರಿಸ್ಬಿಡ್ತೀನಿ. ನನ್ನ ಮನೆ ಯಾಕೆ ತೋರಿಸ್ತೀನಿ ಅಂದರೆ, ನೋಡ್ಕೊಳ್ಳಿ, ಹಂಗೆ ನೋಡ್ಕೊಳ್ಳಿ. ಎಷ್ಟು ಜನ ಹೇಳ್ತಾರೆ ಚೆನ್ನಾಗಿ ಮಾಡು, ದೊಡ್ಡವ್ರು ಕರ್ಕೊಬಾ ಅಂತ. ಅವ್ರನ್ನೆಲ್ಲ ಕರ್ಕೊಬರ್ಬೇಕು ಅಂದರೆ ದುಡ್ಡು ಕೊಡಬೇಕು ಅವರಿಗೋಸ್ಕರ. ಇಲ್ಲ ಟೀಮ್ ಆಗಿ ಅಂತೂ ಯಾರು ಕೂಡ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಕೂಡ ದೊಡ್ಡ ಯೂಟ್ಯೂಬರ್ಸ್ ಯಾರ್ಯಾರು ಇರ್ತಾರೆ, ಶಿವಪುತ್ರ ಅವರು ಆಗಿರ್ಬೋದು, ಮಲ್ಲು ಜಮಖಂಡಿ ಅವರು ಆಗಿರ್ಬೋದು, ಮಾಲ್ತೇಶ್ ಅಮರ್ಗೋಳ ಅವರು ಆಗಿರ್ಬೋದು, ಮುಕ್ಳಪ್ಪ ಅವರು ಆಗಿರ್ಬೋದು, ಅವ್ರ ಜೊತೆ ಯಾರಾದರೂ ಕರ್ಕೊಳ್ಳಿ. ದಯವಿಟ್ಟು ನನ್ನ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಕರ್ಕೊಳ್ಳಿ ಅಂತ ಕೇಳ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಶಿವಪುತ್ರ ಅವರಿಗೆ ರೀಚ್ ಮಾಡಿ ಅಂತ ಕೇಳ್ತೀನಿ. ದಯವಿಟ್ಟು ನಮ್ಮ ಒಂದು ಕನಸನ್ನು ನನಸು ಮಾಡೋದು ಕೂಡ ನೀವೇ. ನಮ್ಮ ಕನಸನ್ನು ನೆಲಸಮ ಮಾಡೋದು ಕೂಡ ನೀವೇ. ಎಲ್ಲರೂ ನೋಡ್ತಿದ್ದರು ದಯವಿಟ್ಟು ಅವರಿಗೆ ಶೇರ್ ಮಾಡಿ ಅಂತ ಕೇಳ್ತೀನಿ. ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೀವೇನೇ ಒಂದು ಸ್ಕ್ರಿಪ್ಟ್ ಕೊಟ್ಟರು ನಾನು ಈಸಿಯಾಗಿ ಮಾಡ್ತೀನಿ. ಮೊದಲು ನೋಡ್ಕೊತೀನಿ ನೀವು ಹೆಂಗೆ ಮಾಡ್ತೀರಾ ಅಂತ. ಆ ನಂತರ ನೀವು ಚಾನ್ಸ್ ಕೊಟ್ಟರೆ ನಾನು ಮಾಡ್ತೀನಿ. ನಮ್ಮದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಪುಟ್ನಹಳ್ಳಿ ಅಂತ ಸಣ್ಣ ಗ್ರಾಮ. ಇದು ನೋಡಿ ನಮ್ಮ ಗದ್ದೆ ಯಾವ ರೀತಿ ಇದೆ ಅಂತ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಸಿಕ್ಕರೆ ನಾನು ಏನು ಬೇಕಾದರೂ ಮಾಡ್ಬೋದು. ನೀವು ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಒಂದಿಷ್ಟು ವೀಡಿಯೋಗಳನ್ನ ಮಾಡ್ತೀನಿ. ಅದಕ್ಕೂ ಕೂಡ ಎಷ್ಟೋ ವೀಡಿಯೋಗಳನ್ನ ಮಾಡಿದ್ದೀನಿ, ಆದರೂ ಕೂಡ ಬೇಜಾರಾಗುತ್ತೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ. ಹೆಚ್ಚು ಕಡಿಮೆ ನನ್ನ ಎಷ್ಟೋ ವೀಡಿಯೋಗಳಿಗೆ 1000 ಜನನೂ ಕೂಡ ನೋಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ವಿಡಿಯೋನ ರೀಚ್ ಆಗ್ತಾಯಿದೆ ಯಾರು ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಶಿವಪುತ್ರ ಅವರಿಗೆ ರೀಚ್ ಮಾಡಿ ಅಂತ ಕೇಳ್ತೀನಿ. ಅಥವಾ ಮಲ್ಲು ಜಮಖಂಡಿ ಅವರಿಗಾದರೂ ರೀಚ್ ಮಾಡಿ, ಅಥವಾ ಮಾಲ್ತೇಶ್ ಅಮರ್ಗೋಳ ಅವರಿಗಾದರೂ ರೀಚ್ ಮಾಡಿ, ಅಥವಾ ಮುಕ್ಳಪ್ಪ ಅವರಿಗಾದರೂ ಸ್ವಲ್ಪ ರೀಚ್ ಮಾಡಿ. ಅವ್ರ ಜೊತೆ ಸೇರಿ, ಅವರು ₹1 ಕೊಡೋದು ಬೇಡ, ಅವ್ರ ಜೊತೆ ಸೇರಿ ಒಂದಿಷ್ಟು ವೀಡಿಯೋಗಳನ್ನ ಮಾಡ್ತೀನಿ. ಆ ನಂತರ ಒಂದು 2-3 ವರ್ಷ ಫ್ರೀಯಾಗೆ ಮಾಡ್ತೀನಿ. ಅವರು ಎಷ್ಟೇ ವಿಡಿಯೋ ಕೊಟ್ಟರು ಆ ನಂತರ ನಾನೇ, ಅವ್ರು ಹೇಳಿದರೆ ನೀನೇ ಒಂದು ಚಾನಲಲ್ಲಿ ಮಾಡ್ಕೊ ಅಂದರೆ, ಅವರ ಹುಡ್ರು ಎಲ್ಲ ಟೀಮಾಗಿ ಸೇರಿದರೆ ನಮ್ಮೂರಲ್ಲಿ ಅವ್ರ ಜೊತೆ ಎಲ್ಲರೂ ಸೇರಿ ಒಂದು ಕಾಮಿಡಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದ್ರ ಜೊತೆ ಇನ್ನೂ ಏನಾದರೂ ಬೇರೆ ಮಾಡ್ಕೊತೀವಿ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರಾದರೂ ದೊಡ್ಡ ಯೂಟ್ಯೂಬರ್ಸ್ಗೆ ಈ ಒಂದು ವಿಡಿಯೋನ ರೀಚ್ ಮಾಡಿ ಅಂತ ಕೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತೀನಿ. ನಮ್ಮದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ರಾಕೇಶ್ ಕಾಮಿಡಿ ಶೋ ಕನ್ನಡ ಚಾನಲ್ ಅಂತ. ಆ ಒಂದು ವಿಡಿಯೋಗೆ ಎಷ್ಟಕ್ಕೊಂದು ವಿಡಿಯೋನ ಹಾಕಿದ್ದೀನಿ, ಆದರೂ ಕೂಡ ಅದಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಬಂದಿಲ್ಲ. ಅದರಲ್ಲೂ ಕೂಡ ನಾನು ಸಣ್ಣ ಹುಡ್ರನ್ನ ಕರ್ಕೊಂಡು ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಆ ಒಂದು ವಿಡಿಯೋನ ಯಾರೂ ನೋಡಿಲ್ಲ ಅಂದ್ಕೊಂಡಿದ್ದೀನಿ. ದೊಡ್ಡವ್ರನ್ನ ಕರ್ಕೋಬೇಕು ಅಂದರೆ ದೊಡ್ಡವ್ರು ಸುಮ್ಮನೆ ಬರೋಲ್ಲ. ಎಲ್ಲ ಕೆಲಸ ಬಿಟ್ಟು ಅವರಿಗೆ ದುಡ್ಡು ಕೊಟ್ಟರೆ ಮಾತ್ರನೇ ಬರೋದು. ನಾನು ಕೂಡ ಫೇಮಸ್ ಇಲ್ಲದಕ್ಕೆ ನನಗೂ ಕೂಡ ಕರ್ಕೊಳಕ್ಕೆ ಹೆದರಿಕೆ. ಅಂದರೆ ಅವ್ರನ್ನೇನೋ ಕರ್ಕೋಬೋದು, ಕರ್ಕೊಂಡು ವೀಡಿಯೋ ಮಾಡಿದ್ಮೇಲೆ ಕರೆಕ್ಟಾಗಿ ವ್ಯೂಸ್ ಹೋಗಲ್ಲ ಅಂದರೆ ನನಗೂ ಬೇಜಾರು, ಅವ್ರಿಗೂ ಕೂಡ ಬೇಜಾರು. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಒಬ್ಬರು ಶೇರ್ ಮಾಡಿದರೆ ಎಲ್ಲೋ ಹೋಗುತ್ತೆ ವಿಡಿಯೋ. ದಯವಿಟ್ಟು ನೋಡ್ತಾ ಇದ್ದವರು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತೀನಿ. ಶಿವಪುತ್ರ ಅವರು ನಿಮಗೆ ಪರಿಚಯ ಇದ್ದರೆ, ಮಲ್ಲು ಜಮಖಂಡಿ ಅವರು ಪರಿಚಯ ಇದ್ದರೆ, ಮುಕ್ಳಪ್ಪ ಅವರು ಪರಿಚಯ ಇದ್ದರೆ, ಮಾಲ್ತೇಶ್ ಅಮರ್ಗೋಳ ಅವರು ಪರಿಚಯ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಅವರಿಗೆ ರೀಚ್ ಮಾಡಿ. ಅವರು ನನ್ನ ಕರ್ಕೊಳೋದು ಬಿಡೋದು ನಿಮ್ಮಿಷ್ಟ. ದಯವಿಟ್ಟು ರೀಚ್ ಮಾಡಿ ಅಂತ ಕೇಳ್ತೀನಿ. ಅವ್ರು ಕರ್ಕೊತಾರೋ ಕರ್ಕೊಳೋ ಇಲ್ಲ ಗೊತ್ತಿಲ್ಲ. ನಾನು ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಎಡಿಟ್ ಮಾಡಿರಲ್ಲ. ನಾನು ಕೂಡ ನಂಗೆ ಮನಸ್ಸಿಗೆ ಬಂದದನ್ನ ನಾನು ಹೇಳ್ತಾ ಇರೋದೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ರೀಚ್ ಮಾಡಿ. ಯಾರಿಗಾದರೂ ಮುಕ್ಳಪ್ಪ ಅವರು ಪರಿಚಯ ಇದ್ದರೆ, ಕ್ಲೋಸ್ ಆಗಿದ್ದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮಾಲ್ತೇಶ್ ಅಮರ್ಗೋಳ ಅವರು ಕ್ಲೋಸ್ ಆಗಿದ್ದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಶಿವಪುತ್ರ ಅವರು ನಿಮಗೆ ಕ್ಲೋಸ್ ಆಗಿದ್ದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮಾಲ್ತೇಶ್ ಅಮರ್ಗೋಳ ಅವರು ನಿಮಗೆ ಕ್ಲೋಸ್ ಆಗಿದ್ದರೆ ದಯವಿಟ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ರೆಸ್ಪಾನ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಕೂಡ ಒಬ್ಬ ಸ್ಮಾಲ್ ಯೂಟ್ಯೂಬರ್ ಆಗಬೇಕು ಅಂತ ಇದ್ದೀನಿ. ನನಗೇನಾದರೂ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ಅಂದರೆ
ನೀನು ವಿಡಿಯೋ ಮಾಡೋಕ್ಕೆ ಬರಲ್ಲ ಅಂದರೆ ನಾನು ಅವತ್ತೇ ಅಲ್ಲಿಂದ ಬಂದುಬಿಡ್ತೀನಿ. ದಯವಿಟ್ಟು ನಿಮ್ಮ ರೆಸ್ಪಾನ್ಸ್ಗೋಸ್ಕರ ಕಾಯ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.